ಅದಕ್ಕೆ ನೋಡು ಮಗಳನ್ನು ಕೊಲ್ತೀನಿ ಅಂತ ಒಳ್ಳೆ ಮೃಗದ ತರ ಮಚ್ಚಿಡ್ಕೊಂಡು ನಿಂತಿದೀಯ. ಹೇ ಅಮೂಲ್ಯ, 22 ವರ್ಷಗಳಿಂದ ಪ್ರೀತಿನ ಒಂದೇ ಸಲ ಕೊಂದೆ ನೀನು. ಅಪ್ಪ ಆಗಿರೋನ್ನ ಮೃಗ ಆಗಿ ಮಾಡಿದೆ. ಆದ್ರೂ ನೀನ್ ಮಾಡೋ ದ್ರೋಹಗಳನ್ನೆಲ್ಲ ಮರೆತು ನಿನಗೊಂದು ಕೊನೆ ಅವಕಾಶ ಕೊಡ್ತೀನಿ. ನೀನು ಮತ್ತೆ ನನ್ನ ಮಗಳು ಅಂತ ಮನೆಯೊಳಗೆ ಮನಸ್ಸೊಳಗೆ ಸೇರ್ಸ್ಕೊಂತೀನಿ. ಆದ್ರೆ ನೀನು ಒಂದೇ ಒಂದು ಕೆಲಸ ಮಾಡ್ತೀಯಾ? ಏನಂತು ದೊಡ್ಡಪ್ಪನ್ ಸಿಟ್ಟು ಇಷ್ಟ ಬೇಗ ಕರ್ಗೋಯ್ತಾ? ಇರೋ ಒಂದ್ ನಿಮಿಷ, ಅದೇನ್ ಕೇಳ್ತಾರೆ ಅಂತ ನೋಡೋಣ. ಏನಪ್ಪ? ಆ ಮನೆ ಹಾಳಕ್ ಕಟ್ಟಿರೋ ಈ ತಾಳಿನ ಕಿತ್ತು ಬಿಸಾಕಿ ನಮ್ಮನೆ ಒಳಗ್ ಬಾ. ನೀನು ಮಾಡಿರೋದೆಲ್ಲ ಮರ್ತು ನಿನ್ನ ಆರ್ತಿ ಮಾಡಿ ಮನೆ ಒಳಗೆ ಕರ್ಕೊಂತೀನಿ. ಊರೇನೇ ಮಾತಾಡಿದ್ರು ಎಲ್ರು ಮಾಯಿನ ಮುಚ್ಚಿ ನಿನಗೆ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡಿ ನಿನ್ನ ಬದುಕನ್ನೇ ಬಂಗಾರ ಮಾಡ್ತೀನಿ. ನಾನು ಹೇಳಿರೋ ಮಾತಿಗೆ ಒಪ್ತೀಯ ಅಲ್ವಾ? ಈ ತಾಳಿನ ಕಿತ್ತಾಕ್ತೀಯ ತಾನೆ? ಬೇಡ ನೀ ಬೇಡ ರೀ. ಅಣ್ಣ ಅಣ್ಣ ಬೇಡ ಅಣ್ಣ, ನಿನ್ ಕೈ ಮುಗಿತೀನಿ. ಇಂಥ ಅನಾಚಾರ ಮಾಡ್ಬೇಡ ಅಣ್ಣ. ನೀನ್ ಮಾತಾಡ್ಬೇಡ. ನಿನ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ವಿಷಯಕ್ಕೆಲ್ಲ ನೀನೇ ಕಾರಣ. ಅಮ್ಮ, ನೀನ್ ಹೇಳು ಅಮ್ಮ. ಅಣ್ಣನ ಮಾತಿಗೆ ಒಪ್ಪಿಗೆ ಇದೆ ಅಂತ ಹೇಳು ಅಮ್ಮ. ನೀನ್ ಯಾರಿಗೂ ಎದುರ್ಕೋಬೇಡ ಅಮ್ಮ. ಅಣ್ಣನ ಮನ್ಸು ಬದಲಾಗಿರೋದು ದೊಡ್ಡದು. ನೋಡು ಎಂತ ಅವಕಾಶ ಕೊಡ್ತಾ ಇದ್ದಾನೆ. ನಿನ್ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತೀವಿ ಅಮ್ಮ. ಒಪ್ಕೋ ಮಗಳೇ. ಏನ್ ಯೋಚನೆ ಮಾಡ್ತಿದ್ಯಾ ಅಮೂಲ್ಯ? ಕಿತ್ತಾಕೋದಾರನ ಏನು ಆಗಿದೆಯೋ ನಿಮ್ಗೆಲ್ಲ? ಅದು ದಾರ ಅಲ್ಲ, ಮಾಂಗಲ್ಯ ಕಣ್ಣು. ಪವಿತ್ರವಾದ ತಾಳಿ ಅದನ್ನ ಕಿತ್ತ ಅಂತಿರಲ್ಲೋ. ಬೇಡ ಮಗನೇ, ಅಂತ ಅಪಚಾರ ಮಾಡಬೇಡ. ನಿಂದಮ್ಮಯ್ಯ. ಸುಮ್ನಿರಮ್ಮ, ನಮ್ ವಿಷಯಕ್ಕೆ ತಲೆ ಹಾಕ್ಬೇಡ. ಅಮೂಲ್ಯ, ನೀನ್ ಯಾಕೆ ಸುಮ್ನಿದ್ಯಾ? ಕಿತ್ತಾಕೋ ತಾಳಿನ. ಇಷ್ಟೋ ಧೈರ್ಯ ನಿನ್ಗೆ ಒಂದ್ ಹೆಣ್ಣಿನ ಕುತ್ತಿಗೆಲಿರೋ ತಾಳಿ ಕೈ ಹಾಕೋದಕ್ಕೆ? ನಾನು ನೋಡ್ತಾನೆ ಇದ್ದೀನಿ. ತಾಳಿನ ಕಿತ್ತು ಇವಳಿಗೆ ಮದ್ವೆನೇ ಆಗಿಲ್ಲ ಅನ್ನೋ ಹಾಗೆ ಬೇರೆ ಸಂಬಂಧ ನೋಡ್ತೀರಾ ನೀವುಗಳು? ಏನು ಮದ್ವೆ ಅಂತ ಹುಡ್ಕಾಟನ ಅಥವಾ ಕಿತ್ತಾಕೋಕೆ ತಾಳಿ ಅಂದ್ರೆ ಬರೀ ದಾರನ? ಅಗ್ನಿ ಸಾಕ್ಷಿಯಾಗಿ ಕಾಯ ಮನಸ್ಸ ವಾಚ ವಲ್ಲಭ ಅಮೂಲ್ಯಂಗೆ ಕಟ್ಟಿರೋ ತಾಳಿ ಇದು. ಇದ್ರಲ್ಲಿರೋ 3 ಗಂಟು ನೀವು ಕಿತ್ತಾಕಿದ ತಕ್ಷಣ ಕಿತ್ತು ಹೋಗೋಷ್ಟು ಸಾಧಾರಣ ಅಲ್ಲ. 7 ಜನ್ಮದಲ್ಲೂ ಇವರಿಬ್ಬರನ್ನು ಒಂದು ಮಾಡೋಷ್ಟು ಶಕ್ತಿ ಇರುವಂತದ್ದು.
ಅದ್ ಹೇಗ್ ಕೇಳ್ತೀರಾ? ಧೈರ್ಯ ಇದೆ ಇನ್ನೊಂದ್ಸಲಿ ತಾಳಿ ಕೈ ಹಾಕಿ ನೋಡೋಣ. ಆಗ್ಲೇ ಪೊಲೀಸ್ ಪೊಲೀಸ್ ಅಂತಿದ್ರಲ್ಲ, ಅದೇ ಪೊಲೀಸ್ನ ನಾನಿವಾಗ ಒಂದ್ ಮದ್ವೆ ವಯಸ್ಸಾಗಿರೋ ಹುಡುಗಿ ತನ್ನ ಇಷ್ಟಪಟ್ಟ ಹುಡುಗನ ಮದ್ವೆ ಆಗಿ ಬಂದಿದ್ದಾಳೆ. ಆದ್ರೆ ಅವಳ ಅಣ್ಣ ಅಪ್ಪ ಚಿಕ್ಕಪ್ಪ ಅವಳ ಕತ್ತಲ್ಲಿರೋ ತಾಳಿನ ಕಿತ್ತಾಕ್ಬೇಕು ಅಂತಿದ್ದಾರೆ ಅಂತ. ಈ ತಾಳಿ ಕುತ್ತಿಗೆಗೆ ವಲ್ಲಭನೇ ಇವಳ ಗಂಡ, ಅಮೂಲ್ಯನೇ ಅವನ ಹೆಂಡತಿ. ಇದೇ ಸತ್ಯ. ನೀವುಗಳು ಎಷ್ಟು ಬಡ್ಕೊಂಡ್ರು ಬದಲಾಗೋದಿಲ್ಲ, ನೆನ್ಪಿರ್ಲಿ. ಅಮೂಲ್ಯ, ಜನ್ಮ ಕೊಟ್ಟ ಅಪ್ಪ ನಿನಗೆ ತಾಳಿ ಆಯ್ತಾ? ನಿನ್ನ ನಮ್ಮನೆ ಬಂಗಾರ ಅನ್ಕೊಂಡಿದ್ದೆ, ಆದ್ರೆ ಕಳಂಕ ಆಗ್ಬಿಟ್ಟ ನೀನು. ಈ ಅಪ್ಪನ ಸರ್ವಸನಾಗಿದ್ದ ನೀನು ಇವತ್ತು ಅಪ್ಪನ ಸ್ಥಾನಕ್ಕೆ ಸಮಾಧಿ ಕಟ್ಟಿಬಿಟ್ಟೆ. ಒಂದು ಮಾತು ಹೇಳ್ತೀನಿ, ಈ ಜೀವನದಲ್ಲಿ ನಮ್ಮ ಮನೆ ಆಗ್ಲಿ ನಮ್ಮ ಮನೆಯೊಳಗಾಗ್ಲಿ ಪ್ರವೇಶ ಇರೋದಿಲ್ಲ. ಯಾಕೆಂದ್ರೆ ಈ ಕ್ಷಣದಿಂದ ನೀನು ನನ್ನ ಪಾಲಿಗೆ ಸತ್ತೋದೆ. ನಿಮ್ ಒಂದು ಆಶೀರ್ವಾದದಿಂದ ಇವ್ರ ಜೀವನ ಪೂರ್ತಿ ನಗ್ನಗ್ತಾ ಇರ್ತಾರೆ. ದೊಡ್ಡ ಮನ್ಸ್ ಮಾಡಿ ಅಂಕಲ್. ಆಂಟಿ, ಏನು ಯೋಚನೆ ಮಾಡ್ಬೇಡಿ. ಇಲ್ಲ ಚಿನ್ನು, ನನಗೆ ನಮ್ಮ ಯಜಮಾನರನ್ನ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ ಆಂಟಿ, ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ, ಅದಕ್ಕೆ ಈ ರೀತಿ ಇದ್ದಾರೆ. ನಿಧಾನಕ್ಕೆ ಸರಿ ಹೋಗ್ತಾರೆ. ಇಲ್ಲ ಅಕ್ಕ, ನಮ್ಮ ಮದ್ವೆ ಆಗಿ 1.5 ತಿಂಗಳಾಯ್ತು. ಇಲ್ಲಿವರೆಗೂ ನಮ್ಮನ್ನ ಕ್ಷಮಿಸೂ ಇಲ್ಲ, ಒಪ್ಕೊಂಡೂ ಇಲ್ಲ. ನಮ್ಮ ಮುಖನೂ ನೋಡಲ್ಲ, ಮಾತು ಆಡ್ಸಲ್ಲ. ಯೋಚನೆ ಮಾಡ್ಬೇಡಿ. ಈಗ ಅಂಕಲ್ ಮನ್ಸು ಕಲ್ ಬಿದ್ದಿರೋ ಕೊಳದ ತರ ಆಗಿದೆ. ಅದು ಮತ್ತೆ ತಿಳಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿಯುತ್ತೆ. ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮ್ಮನ್ನ ವಲ್ಲಭ ಅಮೂಲ್ಯನ ಎಲ್ರೂ ಒಪ್ಕೊಂಡು ಅಂಕಲ್ ಒಂದು ದಿವಸ ಆಶೀರ್ವಾದ ಮಾಡೇ ಮಾಡ್ತಾರೆ. ಅಮ್ಮೋ ಅಮ್ಮೋ, ಅಳ್ಬಿಡಕ್ಕದ್ದ, ಬಾ ದೇವ್ರ ದೀಪ ಹಚ್ಚುವಂತೆ. ಬಾ ಮಗಳೇ. ಅಮೂಲ್ಯ, ವಲ್ಲಭ, ಇಬ್ರು ನನ್ನ ಜೊತೆ ಬನ್ನಿ. ಅಮೂಲ್ಯ, ಆ ಹುಡುಗ ನಿನಗೆ ಮಾಡಿರೋ ಮೋಸಕ್ಕೆ, ನೀನ್ ನಿನ್ ತಂದೆ ತಾಯಿಗೆ ಮಾಡಿರೋ ದ್ರೋಹಕ್ಕೆ ನೀನ್ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯೋಗ ಆಗ್ಬೇಕಾಗಿತ್ತು. ಆದ್ರೆ ನಿಮ್ಮತ್ತೆ ಆ ಶಿಕ್ಷೆನ ಪಕ್ಕಕ್ಕೆ ಹಾಕಿ ನಿಂಗೆ ಹೊಸ ಜೀವನ ಕೊಟ್ಟಿದ್ದಾರೆ. ನಿನ್ ಜೀವನ ಹಾಳಾಗ್ಬಾರ್ದು ಅಂತ ಯೋಚಿಸಿ ಅವ್ರ ಮನೇಲಿ ಏನಾಗುತ್ತೆ ಅನ್ನೋದೆಲ್ಲ ಪಕ್ಕಕ್ಕಿಟ್ಟು ನಿನ್ಗೂ ವಲ್ಲಭಂಗೂ ಮದ್ವೆ ಮಾಡಿದ್ದಾರೆ. ಯಾರು ತಗೊಳ್ದೇ ಇರೋ ಅಂತ ತೊಂದರೆ ತಗೊಂಡು ನಿನ್ಗೆ ಒಂದ್ ನೆಲೆ ಕೊಡ್ಸಿದ್ದಾರೆ. ಅದು ಯಾವತ್ತೂ ನಿನ್ ತಲೆಯಲ್ಲಿ ಇರ್ಲಿ ಅಮೂಲ್ಯ. ನಿನಗ್ ಸಿಕ್ಕಿರೋ ಅಂತ ಈ ಅದ್ಭುತವಾದ ಜೀವನನ ನೀನಾಗೆ ಹಾಳು ಮಾಡ್ಕೋಬೇಡ. ನಿನ್ಗೆ ನಿನ್ನ ಅತ್ತೆ ಋಣ ತೀರಿಸ್ಬೇಕು ಅಂತಿದ್ರೆ ನೀನು ನಿನ್ ಗಂಡನ್ನ, ನಿನ್ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊ. ಆಗ ಈ ಮನೇನೂ ಬೆಳಗುತ್ತೆ. ನೀನ್ ನಿನ್ ಗಂಡದ ಜೊತೆ ಖುಷಿಯಾಗಿ ಬದುಕ್ ತೋರ್ಸಿದ್ರೆ
ನಿಮ್ ಮನೆಯವ್ರ ಮನ್ಸು ಕರ್ಗುತ್ತೆ. ಇವತ್ತಿಂದ ವಲ್ಲಭನ್ ಜೊತೆ ಹೊಸ ಜೀವನ ಶುರು ಮಾಡು. ವಲ್ಲಭ, ಪ್ರತಿಯೊಬ್ಬ ತಾಯಿಗೂ ನಿನ್ನಂತ ಮಗನೇ ಹುಟ್ಬೇಕು ಕಣೋ. ನೀನ್ ಒಳ್ಳೆ ಹುಡುಗ ಅಂತ ನನಗ್ ಗೊತ್ತಿತ್ತು, ಆದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಇಷ್ಟು ಒಳ್ಳೆ ಮಗ ಆಗ್ತೀಯ ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು. ನಿನ್ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ಯಾಕೆಂದ್ರೆ ನಿಮ್ಮಮ್ಮ ಹೇಳಿರೋ ಒಂದೇ ಒಂದ್ ಮಾತಿಗೆ ನೀನ್ ಅಮೂಲ್ಯನ್ ಕತ್ಗೆ ತಾಳಿ ಕಟ್ಟಿದ್ಯಾ, ಅವಳಿಗೊಂದ್ ಹೊಸ ಜೀವನ ಕೊಟ್ಟಿದ್ಯಾ. ಆದ್ರೆ ಇಷ್ಟಕ್ಕೆ ನಿನ್ ಜವಾಬ್ದಾರಿ ಮುಗಿಯಲ್ಲ. ಅಮ್ಮ ಕೇಳಿದ್ರು ಅಂತ ನಿಮ್ಮಮ್ಮನ್ಗೆ ನೀನ್ ಏನೇನೋ ತಂದ್ಕೊಟ್ಟಿರ್ತೀಯ. ಈ ಸಲ ನಿಮ್ಮಮ್ಮ ಕೇಳಿದ್ರು ಅಂತ ಅಮೂಲ್ಯನ ಮದ್ವೆ ಆಗಿ ನಿಮ್ಮಮ್ಮನ್ಗೆ ಸೊಸೆಯಾಗಿ ತಂದ್ಕೊಟ್ಟಿದ್ಯಾ. ಆದ್ರೆ ಇವಳು ಜೀವ ಇಲ್ದಿರೋ ಬೊಂಬೆ ಅಲ್ಲ, ನೀನ್ ತಾಳಿ ಕಟ್ಟಿದ್ಯಾ. ಕರ್ತವ್ಯ ಅಲ್ಲಿಗೆ ಮುಗಿಯಲ್ಲ. ಈಗ ಇವಳು ನಿನ್ ಹೆಂಡ್ತಿ, ಇವಳ ಜವಾಬ್ದಾರಿ ಇನ್ಮೇಲೆ ನಿಂದೆ. ಇವಳ ಕಷ್ಟ ಸುಖ ನಗು ಅಳು ಎಲ್ಲಾನು ನಿನ್ ಕೈಲೇ ಇದೆ. ನೀನ್ ಯಾವಾಗ ಇವಳಿಗೆ 3 ಗಂಟೆ ಹಾಕಿದ್ಯೋ ಆಗ್ಲಿಂದಾನೆ ನಿನ್ನ ಇವಳ ಜೀವನ ಒಂದಾಗಿದೆ. ಅದನ್ ಯಾವತ್ತೂ ಬೇರೆಯಾಗಿ ನೋಡ್ಬೇಡ. ಅಮೂಲ್ಯನ್ ಕಣ್ಣಲ್ಲಿ ನೀರ್ ಬರ್ದೇ ಇರೋಗ್ ನೋಡ್ಕೊ, ಅವಳನ್ನ ಚೆನ್ನಾಗ್ ನೋಡ್ಕೊ. ಆಗ್ಲೇ ನೀನು ಕುತ್ತಿಗೆಗೆ ತಾಳಿ ಕಟ್ಟಿದ್ದಕ್ಕೂ ಒಂದ್ ಅರ್ಥ ಬರೋದು, ಸಾರ್ಥಕತೆ ಸಿಗೋದು. ಸರಿ, ನಾನೇನ್ ಬರ್ತೀನಿ. ಮುಂದಿನ ಸಲ ನಿಮ್ ಮನೆಗ್ ಬಂದಾಗ ಈ ಕಣ್ಣೀರು ಬೇಜಾರ್ ಬದ್ಲಾಗೆ ಪ್ರೀತಿ ಹೊಂದಾಣಿಕೆ ಸಂತೋಷ ಕಾಣ್ಬೇಕು.